ಆರೋಪವನ್ನ ಮಾಡಿದ್ದಾರೆ. ಹಿರಿಯ ನಾಯಕರು ಈ ಎರಡು ಘಟನೆಗಳನ್ನು ನೋಡಿ ಅಂತ ಹೇಳಿದ್ರು ಅದನ್ನ ಸಮಜಾಯಿಸಿ ಅಥವಾ ಸಮಪಡಿಸೋಕೆ ಕೆಲಸ ಮಾಡ್ತಿಲ್ಲ ಅಂತ ಮಾಡಬೇಕು. ಅಶೋಕ್ ಅವ್ರಿಗೆ ಹೇಳ್ತಾ ಇರೋದು ಬೇರೆ ಲೀಡರ್ ವಿರೋಧ ಪಕ್ಷದ ನಾಯಕರು ಅಂದ್ರೆ ಸಂಪೂರ್ಣವಾಗಿ ಅವ್ರ ಮೇಲೆ ಜವಾಬ್ದಾರಿ ಇರುವಂಥದ್ದು. ಅಶೋಕ್ ಅವರು ನೇತೃತ್ವ ವಹಿಸಿ ಎಲ್ಲರನ್ನು ಒಟ್ಟಿಗೆ ಕುಂಡ್ರಿಸಿ ಜೊತೆಗೆ ತಗೊಂಡೋಗುವಂಥದ್ದು ಕೆಲಸ ಮಾಡಬೇಕಾಗಿರೋದು ಅಶೋಕ್ ಅವರು. ಅಶೋಕ್ ಅವರು ತಟಸ್ಥವಾಗಿರ್ತೀನಿ, ನೀವು ಕಿತ್ತಾಡ್ತಾ ಇರ್ರಿ ಅಂದ್ರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ತರುವಂತ ಕೆಲಸ ಆಗತ್ತೆ. ಅವ್ರು ಬಹಳ ಉನ್ನತವಾದ ಸ್ಥಾನದಲ್ಲಿದೆ. ಒಂದು ವಿರೋಧ ಪಕ್ಷದ ನಾಯಕರು ಅಂದ್ರೆ ಪಕ್ಷದ ಜವಾಬ್ದಾರಿ ಸಂಪೂರ್ಣವಾಗಿ ಶಾಸಕರದ್ದು ಸಹ ಅವ್ರ ಮೇಲೆ ಇರುತ್ತೆ. ಎಲ್ರನ್ನೂ ಕರೀರಿ ಒಂದು ಸಭೆನ, ಕೇಂದ್ರ ನಾಯಕರ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರೋಣ, ನೀವು ಈ ರೀತಿ ಮಾತನಾಡಬಾರ್ದು ಅಂತ ಎಲ್ರಿಗೂ ಕಿವಿ ಮಾತು ಹೇಳಿ. ಎಲ್ಲರೂ ಸ್ನೇಹಿತರೇ ಅಲ್ಲ, ಅದನ್ನು ಮಾಡ್ತಾ ಇಲ್ಲ. ಇದೇ ಇಲ್ಲ ಅನ್ನೋದು ಆಮೇಲೆ. ಸ್ಥಾನ ಅಂತೂ ಇದೆಯಲ್ಲ, ಒಂದು ವಿರೋಧ ಪಕ್ಷ ಸ್ಥಾನ ಇರೋವಾಗ ಅದನ್ನ ಯಾಕೆ ನೀವು ಮಾಡಬಾರ್ದು? ಮಾಡಿ. ಅದನ್ನ ವಿರೋಧ ಪಕ್ಷದ ನಾಯಕರಾಗುವಾಗ ಯಡಿಯೂರಪ್ಪನವರು ಸಂಪೂರ್ಣವಾಗಿ ಅಶೋಕ್ ಅವರಿಗೆ ಸಹಕರಿಸಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಆವತ್ತು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಒಂದೇ ಒಂದು ಹೆಸರನ್ನ ಯಡಿಯೂರಪ್ಪನವ್ರು ಸೂಚಿಸಿದ್ದು ಅಶೋಕ್ ಅವ್ರ ಹೆಸರು ಮಾತ್ರ. ಇವತ್ತು ಮಾಡ್ಬೋದಲ್ಲ ಆ ಸ್ಥಾನದಲ್ಲಿ ಕುಂತು, ಯಾತಕ್ಕೆ ಮಾಡಬಾರ್ದು? ಒಟ್ಟಿಗೆ ತಗೊಂಡೋಗಂತ ಕೆಲಸ ಮಾಡಿ. ಅಶೋಕ್ ಅವರು ಹಿರಿಯರಿದ್ದಾರೆ, ಆ ಹಿರಿತನಕ್ಕೆ ಎಲ್ಲರೂ ಅವ್ರ ಮಾತು ಕೇಳ್ತಾರೆ. ಯತ್ನಾಳ್ ಅವರು ಕೇಳ್ತಾರೆ, ರಮೇಶ್ ಜಾರಕಿಹೊಳಿನೂ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಮಾಡ್ಲಿ. ಇಂಥ ಕೆಲಸಗಳನ್ನ ನಾವು ಮಾಡಿದಾಗ ಅದು ಜನರು ಸಹ ಒಪ್ತಾರೆ, ಪಕ್ಷದ ಹಿರಿಯರು ಒಪ್ತಾರೆ. ಇವತ್ತಿನ ದಿನ ವಿರೋಧ ಪಕ್ಷದ ನಾಯಕರು ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಚುನಾವಣೆ ನೋಡ್ತಾನೆ ಇದೀವಿ. ಮೋದಿ ಅವರು ಬರ್ತಾರೆ, ಅಮಿತ್ ಶಾ ಬರ್ತಾರೆ, ಕರ್ನಾಟಕದಲ್ಲಿ ಗೆಲ್ಲಿಸ್ಕೊಡ್ತಾರೆ. ನಾನು ಮುಖ್ಯಮಂತ್ರಿ ಆಗ್ಬೋದು ಕನಸು ಕಾಣೋ ಬದಲು ನನ್ನ ಕೊಡುಗೆ ಏನು, ನಾನು ಪಕ್ಷ ಹೆಂಗ್ ಕಟ್ತಾ ಇದ್ದೀನಿ, ಎಲ್ಲರನ್ನು ಒಟ್ಟಿಗೆ ಹೆಂಗ್ ತಗೊಂಡು ಹೋಗ್ತಾ ಇದ್ದೀನಿ, ಎಷ್ಟು ಜಿಲ್ಲೆಗಳು ಸುತ್ತಾ ಇದ್ದೀನಿ, ಎಷ್ಟು ಜಿಲ್ಲೆನಲ್ಲಿ ಮತಗಳು ತರ್ತಾ ಇದ್ದೀನಿ, ನಾನು ಹೋದ್ರೆ ನನ್ನ ಶಕ್ತಿನಲ್ಲಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಿಸ್ತೀನಿ, ಇದು ಸಾಮರ್ಥ್ಯ ತೋರಿಸುವಂತ ಕೆಲಸ. ನಾನು ಹೋದ್ರೆ ಈ ಜಿಲ್ಲೆನಲ್ಲಿ ಒಂದು ಶೇಕಡವಾರು ಮತಗಳು ಹೆಚ್ಚಾಗತ್ತೆ, ನನ್ನಿಂದ ಈ ಜಿಲ್ಲೆನಲ್ಲಿ ಗೆಲ್ತಾರೆ, ನನ್ನಿಂದ ಒಂದು 20 ಶಾಸಕರು ಗೆಲ್ತಾರೆ, ನಾನು 20 ಶಾಸಕರನ್ನ ಗೆಲ್ಲಿಸ್ತೀನಿ ಅನ್ನೋ ಶಕ್ತಿ ಇದ್ದು ನಾವೆಲ್ಲಾನು ಮಾಡ್ಬೇಕಾಗ. ಮೋದಿ ಬರ್ತಾರೆ, ಅಮಿತ್ ಶಾ ಬರ್ತಾರೆ, ಗೆಲ್ಲಿಸ್ತಾರೆ, ನಮ್ಮನ್ನು ಮುಖ್ಯಮಂತ್ರಿ ಹೆಸರು ಹೇಳ್ತಾರೆ, ನಮ್ಮನ್ನು ಹೇಳ್ತಾರೆ. ಅರೆ ನಿಮ್ಮ ಕೊಡುಗೆ ಏನು? ಬರೀ ಅವ್ರ ಮೇಲೆ ನೀವು ಡಿಪೆಂಡ್ ಆಗಬಹುದು. ನೀವು ಕೊಡಿ, ಸುತ್ರಿ ಜಿಲ್ಲೆಗಳನ್ನ ಮಾಡ್ರಿ. ಏನು ಮಾಡ್ತಾ ಇದ್ರಿ? ಬೆಳಗ್ಗೆದ್ದು ಮಾಧ್ಯಮದವ್ರನ್ನ ಕರೆಯೋದು, ಒಂದು ಹೇಳಿಕೆ ಕೊಡೋದು, ಮುಗ್ದೋಯ್ತು. ಇದನ್ನ ನಾವು ಮಾಡ್ಬೇಕಾದ್ರೆ ವಿರೋಧ ಪಕ್ಷದ ಕೆಲಸ. ಇವತ್ತು ನಾವು ಅಧಿಕಾರದಲ್ಲಿ ಇದ್ದಾಗ ಕಾಂಗ್ರೆಸ್ನವ್ರು ಏನೇನು ಅಪಪ್ರಚಾರ ಮಾಡಿದ್ರು. 40% ತಂದಿದ್ಯಾರು? ಕಾಂಗ್ರೆಸ್ ಕುಮ್ಮಕ್ನಿಂದ. PCM ತಂದಿದ್ದಾರು? ಕಾಂಗ್ರೆಸ್ ಕುಮ್ಮಕ್ನಿಂದ. ಕಿವಿನಲ್ಲಿ ಹೂವು ಇಟ್ಕೊಂಡು ಸುತ್ತಿದ್ದಾರು? ಕಾಂಗ್ರೆಸ್ ಅವರು. ಸುಳ್ಳು ಆರೋಪಗಳ ಮಾಡೇ ಅಧಿಕಾರಕ್ಕೆ ಬಂದರು. ಅವರು ಮಾಡ್ತಾ ಇರೋ ತಪ್ಪುಗಳನ್ನ ಎತ್ತಿ ತೋರಿಸೋರು ಇವತ್ತು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಫಸ್ಟ್ ಇದನ್ನ ನಾವು ಸರಿಗೆ ಹೋಗೋಣ. ನಾವು ವಿರೋಧ ಪಕ್ಷದವ್ರ ಮೇಲೆ ಏನು ಮಾತಾಡ್ತಾ ಇಲ್ಲ, ಬಹಳ ಅನ್ಯೂನ್ಯವಾಗಿ ಹೋಗ್ತಾ ಇದೆ. ವಿರೋಧ ಪಕ್ಷದವ್ರ ಜೊತೆ ಮಾತಾಡೋದಕ್ಕಿಂತ ನಮ್ಮವ್ರನಲ್ಲಿ ನಾವೇ ಟೀಕೆ ಮಾಡ್ಕೊಂಡು ಬದುಕಂತ ಪರಿಸ್ಥಿತಿ ಬರ್ತಾ ಇದೆ. ಬಹಳ ಹೊಂದಾಣಿಕೆ. ಇದನ್ನ ಬಿಟ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ದೆಹಲಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಒಂದು ತೀರ್ಪೇನಿದೆ, ಅದೇ ತೀರ್ಪು ಸಹ ಇಲ್ಲೂ ಬರುತ್ತೆ. ಇಲ್ಲ ಅಂದ್ರೆ
ಅವ್ರು ಇವತ್ತು 5 ಗ್ಯಾರಂಟಿ ಸುಳ್ಳು ಭರವಸೆಗಳು ಕೊಡ್ತಾರೆ, ಇನ್ನೂ ಒಂದಷ್ಟು ಜನರನ್ನ ಸುಳ್ಳು ಹೇಳ್ತಾರೆ, ದಾರಿ ತಪ್ಪಿಸ್ತಾರೆ, ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ಒಂದು ಇದರಲ್ಲಿ ಅವರಿದೆ. ಇದಾಗಬಾರ್ದು ಅನ್ನಂಗಿದ್ರೆ ಫಸ್ಟ್ ನಮ್ಮ ರಾಜ್ಯದ ನಾಯಕರುಗಳು ಒಗ್ಗಟ್ಟಾಗಿ ಕೇಂದ್ರದ ವರಿಷ್ಠರ ಮುಂದೆ ಹೋಗಿ ಅಲ್ಲಿ ಮಾತನಾಡಿ ಬಗೆಹರಿಸ್ಕೊಂಡ್ಬಂದು, ಚುನಾವಣೆ ಶೀಘ್ರದಲ್ಲೇ ಬರುತ್ತೆ. ಇದೇ ರೀತಿ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಮಾಡ್ತಾನೆ ಇದ್ರೆ, ಸಿದ್ದರಾಮಯ್ಯನವ್ರಿಗೆ ಭಾರತೀಯ ಜನತಾ ಪಕ್ಷದಿಂದ ತೊಂದರೆ ಆಗ್ತಾ ಇಲ್ಲ. ಒಂದು ಗಾದೆ ಮಾತಿದೆ, ಮಗ್ಗಲ್ ಮುಳ್ಳು ಅಂತ. ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾರೋ ಶತ್ರುಗಳಲ್ಲ, ಮಗ್ಗಲ್ ಮುಳ್ಳೇ ಶತ್ರು. ಇಷ್ಟೊಂದು ವಕೀಲರುಗಳಿಗೆ ದುಡ್ಡು ಕೊಟ್ಟು ಸ್ನೇಹಮಯಿ ಕೃಷ್ಣ ಅನ್ನೋರ ಜೊತೆಯಲ್ಲಿ ಇಷ್ಟೊಂದು ದಾಖಲೆಗಳನ್ನ ಕೊಡೋದು, ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ಶಕ್ತಿ ತುಂಬಂತ ಕೆಲಸ ಮಾಡ್ತಾ ಇರೋದು ಯಾರು? ಬಿಜೆಪಿಯಿಂದ ಅಲ್ಲ, ಕಾಂಗ್ರೆಸ್ನಲ್ಲಿರೋಂಥ ಮುಖಂಡರುಗಳೇ ಇವತ್ತು ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ದಾಖಲೆಗಳನ್ನ ಕೊಡ್ತಾ ಇರೋದು. ಸಿದ್ದರಾಮಯ್ಯನವ್ರನ್ನ ಹೆಂಗಾದ್ರೂ ಮಾಡಿ ಕಟ್ಟಾಕ್ಬೇಕು ಅನ್ನೋದು. ಆದ್ರೆ ಕಾಂಗ್ರೆಸ್ನವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರ ಒಂದು ಕಾಲು ಈಚೆ ಇಟ್ರೆ, ಸಿದ್ದರಾಮಯ್ಯನವ್ರು ಬರಕ್ ಮುಂಚೆ ಕಾಂಗ್ರೆಸ್ ಪರಿಸ್ಥಿತಿ ಏನಿತ್ತೋ ಅದೇ ಪರಿಸ್ಥಿತಿ ಮತ್ತೆ ಮುಂದುವರಿಯೋದು. ಅವ್ರ ಪಕ್ಷದ ಬಗ್ಗೆ ನಮಗ್ ಬೇಡ, ಅವ್ರ ವಿಷಯ ನಾವು ಮಾತಾಡೋದು ಬೇಡ. ನಮ್ಮಲ್ಲಿ ಫಸ್ಟ್ ನಾವು ಸರಿಗೆ ಹೋಗ್ಬೇಕಾಗಿದೆ. ನಮ್ಮ ರಾಜ್ಯದ ಎಲ್ಲ ನಾಯಕರಿಗೂ ಒಂದೇ ಮಾತಾಡೋದು, ಒಟ್ಟಾಗಿ ಒಗ್ಗಟ್ಟಾಗಿ ತಗೊಂಡೋಗುವಂತ ಕೆಲಸ ಆಗಿ. ಇದನ್ನ ಹಿಂಗೆ ಮುಂದುವರೆದ್ರೆ ಬಹಳ ಕಷ್ಟದ ದಿನಗಳು ತುಂಬಾ ಇದೆ. ಹೈಕಮಾಂಡ್ ಆ ಸಮಯಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ಮಾಡೇ ಮಾಡುತ್ತೆ. ಹೈಕಮಾಂಡ್ ಯಾವತ್ತೂ ಸುಮ್ಮನಿರಲ್ಲ. ನಮ್ಮ ಕೇಂದ್ರದ ನಾಯಕರು ಪ್ರತಿಯೊಂದು ಗಮನಿಸ್ತಾರೆ, ಪ್ರತಿಯೊಂದು ನೋಡ್ತಾರೆ. ಬಾಯಿ ಮುಚ್ಕೊಂಡಿಲ್ಲ, ನೀವ್ ಹೇಳಿದ್ ಬಾಯಿ ಮುಚ್ಕೊಂಡಿದ್ದಾರೆ. ಪತ್ರಗಳು ಕೊಡೋದು ನಿಲ್ಲಿಸ್ತಾ ಇಲ್ವಲ್ಲ, ಬಾಯಿ ಇವ್ರು ಮುಚ್ಕೊಂಡೆ. ಸ್ನೇಹಮಯಿ ಕೃಷ್ಣನ ಪಾಪ ಬಲಿಷ್ಠವಾಗಿ ಬೆಳೆಸ್ತಾ ಇದಾರಲ್ಲ. ಯಾರು ಬೆಳೆಸ್ತಾವ್ರೆ? ಮಗ್ಗಲ್ ಮುಳ್ಳು. ನಿಮಗ್ ಗೊತ್ತಿಲ್ಲದೆ ಏನೂ ಇಲ್ಲಪ್ಪ, ನಿಮಗ್ ಗೊತ್ತಿಲ್ಲದೆ ಏನಿಲ್ಲ. ಇವಾಗ ನಾನು ಇಷ್ಟು ಮಾತಾಡಿದ್ದೀನಿ, ಆದಷ್ಟು ಬೇಗ ನನಗೆ ಇನ್ನೊಂದು 2 ಕೇಸ್ ರೆಡಿ ಆಗ್ತದೆ. ಇವತ್ತು ನಾನೇನ್ ಮಾತಾಡಿದ್ದೀನಿ ಇಷ್ಟಕ್ಕೇನೆ ಆದಷ್ಟು ಬೇಗ ನನ್ನ ಮೇಲೆ ಇನ್ನೊಂದು 2 FIR, ಇನ್ನೊಂದು 2 ಪೋಸ್ಕೋ ಕೇಸು, ಇನ್ನೊಂದು 2 ರೇಪ್ ಕೇಸು ಹಾಕಿ ತಿರ್ಗಾ ನನ್ನ ಜೈಲಿಗೆ ಕಳಿಸ್ರು ಆಶ್ಚರ್ಯ ಪಡಂಗಿಲ್ಲ. ಏನ್ ಮಾಡ್ತೀರಿ? ಪ್ರತ್ಯಾಂಗಿನಿ ದೇವಸ್ಥಾನಕ್ಕೆ ಹೋಗ್ಬೇಕಾರೋದು ನಾನು, ಹೋಗ್ಬೇಕಾರೋದು ನಾನು. ಆ ತಾಯಿಗೆ ಒಪ್ಪಿಸ್ಬಿಟ್ಟು ಬರ್ಬೇಕು ನಾನು ಪ್ರತ್ಯಾಂಗಿನಿ ದೇವರಿಗೆ. ನನ್ನ ಮೇಲೆ ಸುಳ್ಳು ಕೇಸ್, ರೇಪ್ ಕೇಸ್ ಕೊಟ್ಟವ್ರಿಗೆ ನೀನೇ ನೋಡ್ಕೋ ತಾಯಿ ಅಂತ ಹೇಳ್ಬೇಕು. ಯಾರೋ ಹೆಣ್ಣುಮಗಳು, ಯಾರೆತ್ತ ಹೆಣ್ಣುಮಗಳು, ಅವ್ರಿಗೊಂದು ಕುಟುಂಬ ಇದೆ, ಕರ್ಕೊಂಬಂದು ಒಂದು ರೇಪ್ ಕೇಸ್ ಕೊಡಿಸ್ತಾರಲ್ಲ, ಇದೆಲ್ಲ ದೇವ್ರ ಮೆಚ್ಚೋ ಕೆಲಸನ. ಈ ರೀತಿ ಒಂದು ಶತ್ರುನ ನೀವು ರಾಜಕೀಯವಾಗಿ ಮಾಡಿ. ಆಯ್ತು, ಚುನಾವಣೆಯಲ್ಲಿ ನನ್ನ ಮೇಲೆ 2 ಬಾರಿ ಹೆಣ್ಮಗಳು ನಿಲ್ಸಿದ್ದೀರಿ, ಅದು ಆಗಲಿಲ್ಲ ಅಂತ ಕೊನೆಗೆ ಇನ್ನೊಂದು ಹೆಣ್ಮಗಳನ್ನ ಕರ್ಕೊಂಬಂದು ರೇಪ್ ಕೇಸ್ ಕೊಟ್ಬಿಡೋದು. ಏನ್ ಮಾಡ್ತೀರಿ? ಇವತ್ತು ನಾನು ಮಾತಾಡಿದ್ದೀನಿ, ಬಹುಶಃ ಈ ವಾರದಲ್ಲೇ ಆಗ್ಬೋದೇನಪ್ಪ. ವಾರ 10 ದಿನ ಹುಡುಕ್ತಾರೆ ಇವತ್ತಿಂದ ಯಾರೊಬ್ಬರನ್ನ. ಆದ್ರೆ ನೋಡ್ಬೇಕು ಯಾವ ಕೇಸ್ ಹುಡುಕ್ತಾರೆ.